ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದಲ್ಲಿ 4 ವರ್ಷ ಇತ್ತು. 1 ರೂಪಾಯಿ ಏನಾದ್ರು ಸಹಾಯ ಮಾಡಿದ್ರ? ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮಗೆ ಸುಮಾರು ಒಂದು 70-80 ಕೋಟಿ ರೂಪಾಯಿ ರೋಡ್ಗಳು ಮಾಡಕ್ಕೆ ದುಡ್ಡು ಕೊಟ್ಟಿದ್ರು, ಅದನ್ನು ವಾಪಸ್ ತಗೊಂಡ್ಬಿಟ್ರು. ನೀವು ಇತಿಹಾಸ ತಗೊಳ್ಳಿ, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಮನಮೋಹನ್ ಸಿಂಗ್ ಇರ್ಬೋದು, ನರಸಿಂಹರಾವ್ ಇರ್ಬೋದು, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಪ್ರತಿ ಸಂದರ್ಭದಲ್ಲೂ ಕೂಡ ಅನುಕೂಲ ಆಗಿದೆ. ಇವಾಗ ಆಶ್ರಯ ಸೈಟ್ಗಳು ಕೊಟ್ಟಿರೋದು ಯಾರು? ಇದೊಂದೇ ಕಡೆ ಅಲ್ಲ, ಇಡೀ ದೇಶದಲ್ಲಿ ಬಡವರಿಗೆ ನಿವೇಶನ ಕೊಟ್ಟಿರೋದು, ಮನೆ ಕಟ್ಕೊಡೋದು, ಕರೆಂಟ್ ಬಿಲ್ಲು, ಇವೆಲ್ಲ ಕಾರ್ಯಕ್ರಮಗಳು ಬಡವರಿಗೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಬೇರೆ ಯಾವ ಪಕ್ಷನೂ ಕೂಡ, ಯಾವ ಪಾರ್ಟಿನೂ ಕೂಡ ಅಧಿಕಾರದಲ್ಲಿ ಇದ್ದಾವೆ, ಆದ್ರೆ ಯಾರು ಏನು ಸಹಾಯ ಮಾಡಿಲ್ಲ. ಏನಾರ ಆನೇಕಲ್ ಪಟ್ಟಣಕ್ಕೆ ಈ 91 ಕೋಟಿ ಯೋಜನೆ ಬಂದಿದೆ ಅಂದ್ರೆ ನಮ್ಮ DK ಸುರೇಶ್ ಅವರಿಗೆ ಮತ್ತು ಶಾಸಕರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಹಲವಾರು ಜನ ಹೇಳ್ತಾ ಇರ್ತಾರೆ ನಮ್ಮ ಅವಧಿಯಲ್ಲಿ ಆಯ್ತು, ನಮ್ಮ ಅವಧಿಯಲ್ಲಿ ಆಯ್ತು ಅಂದ್ರೆ. ಯಾಕೆಂದ್ರೆ ಇದು 22ನೇ ಇಸ್ವಿಲೇ ಅಪ್ರೂವಲ್ ಆಗಿರುವಂತ ಕೆಲಸ. ನಾನು ಇಲ್ಲಿ MLA ಎಲೆಕ್ಷನ್ಗೆ ಕ್ಯಾನ್ವಾಸ್ ಬಂದಾಗ ಎಲ್ಲರೂ ಅದೊಂದು ಮೀಟಿಂಗ್ ಇತ್ತು, ಇಲ್ಲೇ ಕೂತ್ಕೊಂಡಿದ್ದೆ, ನಾನು ಮಾತಾಡಿದೆ, ಅವ್ರಿಗೆ ಹೇಳಿದೆ ಮುಂದಿನ ಎಲೆಕ್ಷನ್ ಅಲ್ಲಿ ಇಲ್ಲಿಗೆ ನೀರು ಕೊಟ್ಟಿಲ್ಲ ಅಂದ್ರೆ ನಾನು ಇಲ್ಲಿ ಓಟ್ ಕೇಳಕ್ಕೆ ಬರಲ್ಲ ಅಂತ. ತಪ್ಪು ತಿಳ್ಕೊಂಬೇಡಿ. ಅವತ್ತೆಲ್ಲ ಇಲ್ಲಿ ಇರೋಂತ ಎಷ್ಟೋ ಜನ ನಗ್ತಾ ಇದ್ರು, ಇವ್ರು ಏನೋ ಹೇಳ್ತಾರೆ ಎಲೆಕ್ಷನ್ ಬಂದಿದ್ದಾರೆ, ಓಟ್ ಹಾಕ್ಸ್ಕೊಂತಾರೆ, ಮತ್ತೆ ಬರಲ್ಲ ಅಂತ. ಇವತ್ತು ನಿಮ್ ಕೆಲಸ ಮಾಡಿ ಇಲ್ಲಿ ಬಂದಿದ್ದೀವಿ. ಇನ್ನು 1 ವರ್ಷದಲ್ಲಿ ಪ್ರತಿ ಮನೆಗೆ ನೀರು ಬರ್ತೈತೆ ಅಂತ ಹೇಳ್ತೀನಿ. 24 ಗಂಟೆ ನಮ್ಮ ಆನೇಕಲ್ ಬಗ್ಗೆ ಚಿಂತೆ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಶಾಸಕರು, ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಸಚಿವರಾಗ್ಲಿ ಅಂತ ಕೇಳ್ಕೊಂಡು. ಆನೇಕಲ್ ಪಟ್ಟಣದ ಜನತೆಯ ಬಹುದಿನಗಳ ಕನಸಾದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಇಂದು ಸುಮಾರು 92 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ತಮ್ಮ ಅಮೃತ ಹಸ್ತದಿಂದ ಗುದ್ದಲಿ ಪೂಜೆ ನೆರವೇರಿಸಿ ಶುಭ ಹಾರೈಸಿದರು. ಇನ್ನು ಆನೇಕಲ್ ಪುರಸಭೆ ವ್ಯಾಪ್ತಿಯ 5 ಸ್ಥಳಗಳಲ್ಲಿ ಬೃಹತ್ ಓವರ್ ಹೆಡ್ ಟ್ಯಾಂಕ್ಗಳ ನಿರ್ಮಾಣ ಹಾಗೂ ಸುಮಾರು 75 ಕಿಲೋಮೀಟರ್ ಉದ್ದದ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಗಳಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ತಮ್ಮ ಅಮೃತ ಹಸ್ತದಿಂದ ಗುದ್ದಲಿ ಪೂಜೆ ನೆರವೇರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭೆ ಮುಖ್ಯಾಧಿಕಾರಿ ಕುಮಾರ್, ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷ ಪದ್ಮನಾಭ್, ಕಾಂಗ್ರೆಸ್ ಪಕ್ಷದ ಹರೀಶ್ ಗೌಡ, ಗೋಪಾಲ್, ಟಿ ಸಿಹಳ್ಳಿ, ಸುಶೀಲಮ್ಮ, ನಾಗವೇಣಿ, ಜಯಸುಧಾ, ರಾಜೇಂದ್ರ ಪ್ರಸಾದ್, ಲೋಕೇಶ್ ಗೌಡ, ಅರೆಹಳ್ಳಿ ಮಧು ಮತ್ತು ಮಾಜಿ ಪುರಸಭೆ ಸದಸ್ಯರು ಹಾಗೂ ನಿವಾಸಿಗಳು ಭಾಗವಹಿಸಿದರು.
ಪಟ್ಟಣಕ್ಕೆ ಬಹುದಿನದ ಒಂದು ಸಮಸ್ಯೆ ಆದಂಥ ನೀರಿನ ಒಂದು ಸಮರ್ಪಕವಾದ ನೀರನ್ನು ಪೂರೈಸ್ತಕ್ಕಂಥ ಒಂದು ಮಹತ್ವ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಡ್ತಕ್ಕಂಥ ದಿನ. ಇವತ್ತು ಒಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲರ ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರರಾದಂಥ ಸನ್ಮಾನ್ಯ ಶ್ರೀ ಬಿ ಶಿವಣ್ಣ ಸಾಹೇಬ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಅಮೃತ ಹಸ್ತದಿಂದ ಇವತ್ತು ಸುಮಾರು ನಮ್ಮ ಆನೇಕಲ್ ಪಟ್ಟಣದ 5 ಕಡೆ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಇದು ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಮತ್ತು ಪುರಸಭೆ ಆನೇಕಲ್ ಸಹಯೋಗದೊಂದಿಗೆ ಸುಮಾರು 91.84 ಕೋಟಿ ವೆಚ್ಚದ ಒಂದು ಬೃಹತ್ ನೀರು ಸೌಲಭ್ಯವನ್ನು ನಮ್ಮ ಪಟ್ಟಣಕ್ಕೆ ಕಲ್ಪಿಸ್ತಕ್ಕಂಥ ಒಂದು ಬೃಹತ್ ಯೋಜನೆ. ಈ ಯೋಜನೆ ಜನವರಿ 2020 ಸಾಲಿನಲ್ಲಿ ಇದು ಅಧಿಕೃತವಾಗಿ ಅನುಮೋದನೆ ಆಯಿತು. 22ರಲ್ಲಿ ಇದು ಸಂಪೂರ್ಣವಾಗಿ ಸರ್ಕಾರದಿಂದ ಅನುಮೋದನೆ ಆಯಿತು. ಆ ಸಂದರ್ಭದಲ್ಲಿ ಇಲ್ಲಿನ ಈ ಒಂದು ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿದ್ದಂಥ ಶ್ರೀ ಸುರೇಶ್ ಸಾರ್ ಅವರು DK ಸುರೇಶ್ ಸಾರ್ ಅವರು ಕೇಂದ್ರ ಸರ್ಕಾರದಿಂದ ಅದು ಅನುಮೋದನೆ ಮಾಡಿಸಿದರು. ಮತ್ತು ನಮ್ಮ ಶಾಸಕರಾದ ಶ್ರೀ ಬಿ ಶಿವಣ್ಣ ಸಾಹೇಬ್ ಅವರು ನಮ್ಮ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಇದನ್ನು ಅನುಮೋದನೆ ಮಾಡಿಸಿ ಇದನ್ನು ಅಧಿಕೃತವಾಗಿ 2022ರಲ್ಲಿ ಇದನ್ನು ನಮ್ಮ ಪಟ್ಟಣಕ್ಕೆ ಮಂಜೂರಾಯಿತು. ಅಂದಿನಿಂದ ಅದು ವಿವಿಧ ತಾಂತ್ರಿಕ ಕಾರಣಗಳು ಮತ್ತು ಅದು DPR ಅಪ್ರೂವಲ್ ಆಗ್ತಕ್ಕಂಥದ್ದು ಮತ್ತು ಅದು ಕ್ರಿಯೆ ಮತ್ತೆ ಬದಲಾವಣೆಗೆ ಹೋಗ್ತಕ್ಕಂಥದ್ದು, ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿಸಿ ಅಂತಿಮವಾಗಿ ಇಂದು ಸುಮಾರು 5 ಕಡೆ ನಮ್ಮ ಸನ್ಮಾನ್ಯ ಶಾಸಕರು ಅವರ ಅಮೃತ ಹಸ್ತದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮತ್ತು ಈಗ ಇನ್ನು ಹೆಚ್ಚಿನ ವಿಷಯ ಈಗೇನು ನಮ್ಮ ಆಶ್ರಯ ಮನೆಯಲ್ಲಿ ಇವತ್ತೇನು ಕುಡಿಯ ನೀರು ನನಗೆ ಗೊತ್ತಿರೋ ಹಾಗೆ ಒಂದು 10 ವರ್ಷಗಳಿಂದ 10-15 ವರ್ಷಗಳಿಂದ ನಮ್ಮ ಶಾಸಕರಿಗೆ ಇಲ್ಲಿರುವಂಥ ಎಲ್ಲ ಪುರಸಭಾ ಸದಸ್ಯರು ಪ್ರತಿ ಆನೇಕಲ್ ಟೌನ್ ಎಲ್ಲ ಮನೆಗಳಿಗೂ ನೀರು ಬರ್ತಾ ಇದೆ. ಆದರೆ ನಮ್ಮ ಆಶ್ರಯ ಮನೆಯಲ್ಲಿ ನೀರಿಲ್ಲ ಅಂತ ಮನವಿ ಸಲ್ಲಿಸ್ತಾ ಬರ್ತಾ ಇದ್ವಿ. ಆಗ ನಮ್ಮ DK ಸುರೇಶ್ ಅವರು 22ನೇ ಇಸ್ವಿಯಲ್ಲಿ DK ಸುರೇಶ್ ಅವರು ಲೋಕಸಭಾ ಸದಸ್ಯರಾಗಿದ್ದರು. ನಾನು ಸಹ ಪುರಸಭೆ ಅಧ್ಯಕ್ಷನಾಗಿದ್ದೆ. ಅಂದಿನ ಅವಧಿಯಲ್ಲಿ ನಮ್ಮ ಶಾಸಕರು ಸಂಸದರು ಇಬ್ಬರು ಸೇರಿ ಒಂದು ಮೀಟಿಂಗ್ ಕರೀತಾರೆ. ಈಗಾಗಲೇ ಆನೇಕಲ್ ಪಟ್ಟಣಕ್ಕೆ ಕಾವೇರಿ ನೀರು ಬರ್ತಾ ಇದೆ, ಯಾಕೆ ನೀವು 7 ದಿನ 8 ದಿನಕ್ಕೆ ನೀರು ಕೊಡ್ತಾ ಇದ್ದೀರಾ, 2-3 ದಿನಕ್ಕೆ ನೀರು ಕೊಡ್ಬೋದಲ್ಲ ಅಂತ ನಮ್ಮ ಶಾಸಕರು ನಮ್ಮನ್ನೆಲ್ಲ ಮೀಟಿಂಗ್ ಕರೆದು ಕೇಳಿದಾಗ ಇಲ್ಲಿನ ಸಮಸ್ಯೆಗಳು ಏನಿದೆ ಅಂತ ನಾವೆಲ್ಲ ಅವ್ರಿಗೆ ಹೇಳ್ತೇವೆ. ಏಕೆಂದರೆ ಈಗಾಗಲೇ ಆನೇಕಲ್ ಪಟ್ಟಣದಲ್ಲಿ 30-40 ವರ್ಷಗಳ ಹಿಂದೆ ಆನೇಕಲ್ ಪಟ್ಟಣದಲ್ಲಿ ಏನು ವಾಟರ್ ಟ್ಯಾಂಕ್ ಇತ್ತು, ಸಂಪ್ ಇತ್ತು, ಅಷ್ಟರಲ್ಲೇ ನಾವು ನೀರು ಸಪ್ಲೈ ಮಾಡ್ತಾ ಇದ್ವಿ. ಆಗ 10,000 ಓಟ್ ಇತ್ತು. ಈಗ 49ರಿಂದ 50,000 ಓಟ್ ಇದೆ. ಪಾಪ್ಯುಲೇಷನ್ ಅಂದಿಗೂ ಇಂದಿಗೂ ಲೆಕ್ಕ ಹಾಕಿದ್ರೆ ಲಕ್ಷಾಂತರ ಜನ ಎಕ್ಸ್ಟ್ರಾ ಆಗಿರ್ತಾರೆ, ವಾಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆಲ್ಲ ನೀರು ಸಪ್ಲೈ ಮಾಡೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಬಟ್ ಕಾವೇರಿ ನೀರು ಎಷ್ಟು ಬೇಕಾದರೂ ನಾವು ಕೊಡ್ತೀವಿ, ಇದನ್ನು ಸಪ್ಲೈ ಮಾಡಿ ಅಂತ ನಮ್ಮ ಶಾಸಕರು ಹೇಳಿದಾಗ ನಾವು ಇದನ್ನ ಮನವಿ ಸಲ್ಲಿಸಿದ್ರಿ. ಹೀಗಾಗಿ ನಮಗೆಲ್ಲ ಈ ಥರ ವಾಟರ್ ಟ್ಯಾಂಕ್ಗಳು ಇಂತಿಂಥ ಭಾಗದಲ್ಲಿ ಆದರೆ ನಾವು ಆರಾಮಾಗಿ 2-3 ದಿವಸಕ್ಕೆ ನೀರು ಕೊಡ್ತೀವಿ ಅಂತ. ಹಾಗೇನು ಮಾಡಿದ್ರು ನಮ್ಮ ಶಾಸಕರು ಆಶ್ರಯ ಮನೆ ಸೇರಿ ಒಂದು ವಾಟರ್ ಟ್ಯಾಂಕ್ ಹಾಕಬೇಕು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇಲ್ಲೆಲ್ಲ ಒಂದು 600-700 ಜನ 600-700 ಕುಟುಂಬ ಇದೆ. ಇವ್ರಿಗೂ ಸೇರಿ ಈಗಲೇ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಈ ಜಾಗನೂ ಅವ್ರು ಗುರ್ಸಿದ್ರು. ಇಲ್ಲೇ ಒಂದು ವಾಟರ್ ಟ್ಯಾಂಕ್ ಮಾಡಿ ಇಲ್ಲೇ 2-3 ದಿವಸ ನೀರು ಕೊಡೋಣ ಅಂತ. ಹಾಗಾಗಿ ಇವತ್ತೇನಾದ್ರು ಆನೇಕಲ್ ಪಟ್ಟಣಕ್ಕೆ ಈ 91 ಕೋಟಿ ಯೋಜನೆ ಬಂದಿದೆ ಅಂದರೆ ನಮ್ಮ DK ಸುರೇಶ್ ಅವ್ರಿಗೆ ಮತ್ತು ಶಾಸಕರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಈಗಾಗಲೇ ಹಲವಾರು ಜನ ಹೇಳ್ತಾ ಇರ್ತಾರೆ ನಮ್ಮ ಅವಧಿಯಲ್ಲಿ ಆಯ್ತು ಅಂದ್ರೆ. ಯಾಕೆಂದ್ರೆ ಇದು 22ನೇ ಇಸ್ವಿಲೇ ಅಪ್ರೂವಲ್ ಆಗಿರುವಂತ ಕೆಲಸ. ನಾನು ಇಲ್ಲಿ MLA ಎಲೆಕ್ಷನ್ಗೆ ಕ್ಯಾನ್ವಸ್ ಬಂದಾಗ ಎಲ್ಲರೂ ಅದೊಂದು ಮೀಟಿಂಗ್ ಇತ್ತು, ಇಲ್ಲೇ ಕೂತ್ಕೊಂಡಿದ್ದೆ, ನಾನು ಮಾತಾಡಿದೆ. ಅವ್ರಿಗೆ ಹೇಳಿದೆ ಮುಂದಿನ ಎಲೆಕ್ಷನ್ ಅಲ್ಲಿ ಇಲ್ಲಿಗೆ ನೀರು ಕೊಟ್ಟಿಲ್ಲ ಅಂದ್ರೆ ನಾನು ಇಲ್ಲಿ ಓಟ್ ಕೇಳಕ್ಕೆ ಬರಲ್ಲ ಅಂತ. ತಪ್ಪು ತಿಳ್ಕೊಂಬೇಡಿ. ಅವತ್ತೆಲ್ಲ ಇಲ್ಲಿ ಇರೋಂತ ಎಷ್ಟೋ ಜನ ನಗ್ತಾ ಇದ್ರು, ಇವ್ರು ಏನೋ ಹೇಳ್ತಾರೆ ಎಲೆಕ್ಷನ್ ಬಂದಿದ್ದಾರೆ ಓಟ್ ಹಾಕ್ಸ್ಕೊಂತಾರೆ ಮತ್ತೆ ಬರಲ್ಲ ಅಂತ. ಇವತ್ತು ನಿಮ್ ಕೆಲಸ ಮಾಡಿ ಇಲ್ಲಿ ಬಂದಿದ್ದೀವಿ. ಇನ್ನು 1 ವರ್ಷದಲ್ಲಿ ಪ್ರತಿ ಮನೆಗೆ ನೀರು ಬರ್ತೈತೆ ಅಂತ ಹೇಳ್ತೀನಿ. ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಾಸಕರಿಗೆ 24 ಗಂಟೆ
ನಮ್ಮ ಆನೇಕಲ್ ಬಗ್ಗೆ ಚಿಂತೆ ಯಾರಾದರೂ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಶಾಸಕರು, ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಸಚಿವರಾಗಲಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಮಾನ್ಯ ಶಾಸಕರಿಗೆ ಹಾಗೂ ಸ್ನೇಹಿತರಾದ ಪದ್ಮನಾಭ ಅವರಿಗೆ, ಗೋಪಾಲ್ ಅವರಿಗೆ ಹಾಗೂ ಇತರೆ ಮತ್ತು ಚೀಫ್ ಆಫೀಸರ್ ಅವರಿಗೆ, ಹಾಗೆ ಇತರೆ ಎಲ್ಲ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರುಗಳೇ ಮತ್ತು ಮಾಜಿ ಸದಸ್ಯರುಗಳೇ, ಎಲ್ರಿಗೂ ಕೂಡ ಮುಖಂಡರುಗಳೇ ಮತ್ತು ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಏನು ಈ ಒಂದು ಬೃಹತ್ ನೀರಾವರಿ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾನ್ಯ ಶಾಸಕರು ಉದ್ಘಾಟನೆಯನ್ನು ಮಾಡಿಕೊಂಡು ಇವತ್ತು ಬಂದು ಕೊನೆಯದಾಗಿ ಆಶ್ರಯ ಇದರಲ್ಲಿ ತಮ್ಮನ್ನು ಕುರಿತು ಮಾತಾಡಕ್ಕೆ ಬಂದಿದ್ದಾರೆ. ನೋಡಿ, ಕೆಲಸಗಳು ಮಾತಾಡಬೇಕು. ಯಾರೇನೇ ಮಾಡಿದ್ರು, ಯಾರು ಅಧಿಕಾರದಲ್ಲಿ ಇದ್ದಾಗ ಏನೇ ಮಾಡಿರ್ತಾರೋ ಅವರು ಮಾಡಿರೋದು ಅವ್ರ ಕೆಲಸ ಮಾತಾಡ್ತಾರೆ. ಮಾನ್ಯ ನಮ್ಮ ಸಂಸದರು ಡಿ.ಕೆ. ಸುರೇಶ್ ಅವರು 22ರಲ್ಲೇ ಅವರು ಮಾಡಿರೋಂಥ, ಅವರು ಯೋಚನೆ ಮಾಡಿದಂಥ ಯೋಜನೆಗಳು ಇವತ್ತು ಮಾತಾಡ್ತಾ ಇದೆ. ಅವ್ರ ಜೊತೆಗೆ ನಮ್ಮ ಶಾಸಕರು ಈ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಏನು ಎಲ್ಲ ಸೌಲಭ್ಯಗಳು ಆಗಬೇಕು, ನಮ್ಮ ಜನಕ್ಕೆ ಕುಡಿಯೋ ನೀರನ್ನ ಸೌಲಭ್ಯ, ಅದು ಮೂಲಭೂತ ಸೌಲಭ್ಯ, ರಸ್ತೆ ಮತ್ತು ನೀರು, ಇವೆರಡೇ ಪಾಪ ನೀವು ಕೇಳೋದು. ಇವೆರಡನ್ನು ಅಚ್ಚುಕಟ್ಟಾಗಿ ಕೊಡಬೇಕು ಅಂತೇಳಿ ಆವಾಗಲೇ ಯೋಚನೆ ಮಾಡಿದ್ರು. ಅದನ್ನು ಮಾಡ್ತಾ ಇದ್ದಾರೆ ಇವತ್ತು. ಮೊದಲನೇದಾಗಿ ತಮ್ಮೆಲ್ಲರ ಪರವಾಗಿ ನಾನು ಸಂಬಂಧಪಟ್ಟ ಎಲ್ಲ ನಮ್ಮ ಶಾಸಕರಿಗೆ ಮತ್ತು ಸಂಸದರೇ ನಮ್ಮ ಡಿ.ಕೆ. ಸುರೇಶ್ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನುಡಿದಂತೆ ನಡೆದಿದ್ದಾರೆ. ಇವತ್ತು ಕಾಮಗಾರಿ ಚಾಲನೆ ಆಗ್ತಾ ಇದೆ. ಸುಮಾರು ಕಾವೇರಿ ನೀರು ಕೂಡ ಆನೇಕಲ್ಗೆ ತರೋದ್ರಲ್ಲಿ ನಮ್ಮ ಶಾಸಕರು ಮತ್ತು ಆಗಿನ ಸಂಸದರಾದಂಥ ನಮ್ಮ ಡಿ.ಕೆ. ಸುರೇಶ್ ಅವರೇ ಇದು ಒಂದು ಪ್ರಯತ್ನವನ್ನು ಮಾಡಿದ್ದು. ಅದು ತಂದಾಯಿತು. ಅದರ ಮುಂದಿನ ರೂಪನೇ ಇವತ್ತು ಈ ಪೈಪ್ ಲೈನು ಮತ್ತು ಓವರ್ ಹೆಡ್ ಟ್ಯಾಂಕ್ಸ್ ಅಲ್ಲಿ ಆಗ್ತಾ ಇರೋದು. ಮುಂದಿನ ದಿನಗಳಲ್ಲಿ ಕನಿಷ್ಠ ನಿಮಗೆ 2 ದಿನಕ್ಕೆ ಒಂದ್ಸಲ ನೀರು ಬರ್ತದೆ ಅಂತ ನಾನು ಆಶಿಸ್ತಾ, ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರದ ಯೋಜನೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆಯೂ ಕೂಡ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ನೀರು ಮಂಡಳಿ ವತಿಯಿಂದ ಮತ್ತು ನಮ್ಮ ಆನೇಕಲ್ ಪುರಸಭೆ ಅಮೃತ್ 2 ಯೋಜನೆ ಅಡಿಯಲ್ಲಿ, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಒಂದು ಅನುದಾನ 3 ಕೂಡ ಒಟ್ಟಿಗೆ ಸೇರಿ ಈ ಒಂದು ಯೋಜನೆ ಸುಮಾರು 93.93 ಲಕ್ಷ, ಅಂದರೆ ಹೆಚ್ಚು ಕಡಿಮೆ 94 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಈ ಕಾರ್ಯಕ್ರಮದ ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮ, ಈಗಾಗಲೇ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಪದ್ಮನಾಭರವರೇ, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಹರೀಶ್ ಗೌಡ್ರೆ, ನಮ್ಮ ಆನೇಕಲ್ ಪಟ್ಟಣ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಹಿರಿಯರಾದಂಥ ಗೋಪಾಲ್ರವರೇ, ಅದೇ ರೀತಿಯಾಗಿ ಪುರಸಭೆಯ ಸದಸ್ಯಗಳು, ಮಾಜಿ ಸದಸ್ಯರಾದಂಥ ಬಾಬುರವರೇ, ಮಹಾಂತೇಶ್ರವರೇ, ರಾಜಪ್ಪನವರೇ, ರಮೇಶ್ ರವರೇ, ನಾಗವೇಣಿರವರೇ, ಅರ್ಜುನ್ರವರೇ, ಇಲಿಯಾಜ್ರವರೇ, ಫಯಾಜ್ರವರೇ, ಲಕ್ಷ್ಮೀನಾರಾಯಣರವರೇ, ಸೋಮರವರೇ, ಶಶಿರವರೇ, ಮುನಿರವರೇ, ಅರವಿಂದ್ರವರೇ, ರಾಜಣ್ಣವರೇ, ಎಲ್ಲ ಯಾರು ಕೂಡ ಅನಿತಾ ಭಾವಿಸ್ಬೇಡಿ. ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಯಾರ್ಯಾರ ಹೆಸರು ಹೇಳಿಲ್ಲ ತಪ್ಪು ತಿಳ್ಕೊಳ್ಕೋಬೇಡಿ. ಎಲ್ಲರೂ ನಮ್ಮ ಮುಖಂಡರುಗಳು, ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಮಾಧ್ಯಮ, ನನ್ನ ಪತ್ರಿಕಾ ಮಿತ್ರರೇ, ಇವತ್ತು ತುಂಬ ಸಂತೋಷದಿಂದ, ತುಂಬ ದಿನಗಳಿಂದ ಇದ್ದಂಥ ಒಂದು ಕೆಲಸ ಇದು. ನಾವು ಶಾಸಕರಾದ ಮೇಲೆ ಎಲ್ಲ ಕಡೆನೂ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ವಿ. ನನಗೆ ಒಂದು ಅವಕಾಶ ಕೊಡಿ, 2013ರಲ್ಲಿ ಅವಕಾಶ ಕೊಡಿ, ನಾವು ಶಾಸಕರಾಗಿ ಬಂದ ಮೇಲೆ ಏನಾದರೂ ಆಗಲಿ ಕಾವೇರಿ ನೀರು ತರ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ವಿ. ಅದೇ ರೀತಿ ಇವತ್ತು ನಮ್ಮ ಆನೇಕಲ್ ಪಟ್ಟಣಕ್ಕೆ 7.5 MLD ನೀರು, ಕಾವೇರಿ ನೀರು ಇವಾಗ ಆಲ್ರೆಡಿ ಬರ್ತಾ ಇದೆ. ಅದರಲ್ಲಿ ಡ್ರಾ ಮಾಡ್ತಾ ಇರೋದು ಹೆಚ್ಚು ಕಡಿಮೆ 1.5 MLD ನೀರು ಇರಬೇಕು ಅಷ್ಟೇ. ಯಾಕೆ 1.5 MLD ನೀರು ಇವತ್ತು ನಾವು ಕಮ್ಮಿ ಡ್ರಾ ಮಾಡ್ತಾ ಇದ್ದೀವಿ? ಸರ್ಕಾರದಿಂದ ಕೊಡೋಕೆ ರೆಡಿ ಇದೆ, ಆರ್ಡರ್ ಆಗಿದೆ. ಆದರೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದು ಓವರ್ ಹೆಡ್ ಟ್ಯಾಂಕ್ಸ್ ಇಲ್ಲ ಮತ್ತು ಸಮ್ ಟ್ಯಾಂಕ್ಸ್ ಇಲ್ಲ. ಅದಕ್ಕೋಸ್ಕರ ನಾವಿವತ್ತು ಸರ್ಕಾರದಿಂದ ಕಾವೇರಿ ನೀರನ್ನು ಇವತ್ತು ಅನುಮೋದನೆ ಮಾಡಿಸಿದ್ದೀವಿ, ಅಂದರೆ ಸರ್ಕಾರದಿಂದ ಕೊಡಿಸಿದ್ದೀವಿ, ಆರ್ಡರ್ ಆಗಿದೆ. ಆ ನೀರನ್ನು ಉಪಯೋಗಿಸ್ಕೋಬೇಕಂದ್ರೆ ಎಲ್ಲಿ ಇಟ್ಕೊಳ್ತೀರಿ ನೀವು? 7.5 MLD ನೀರು ಅಂತ ಹೇಳಿದ್ರೆ
75 ಲಕ್ಷ ಲೀಟ್ರು ಒಂದು ದಿವಸಕ್ಕೆ ನಮಗೆ ಕಾವೇರಿ ನೀರು ಕೊಡ್ತಾರೆ ಗೌರ್ಮೆಂಟಿಂದ. ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಸಮ್ ಟ್ಯಾಂಕ್ ಇರೋದು ಚಿಕ್ಕದು, ಓವರ್ ಟ್ಯಾಂಕ್ಸ್ ಇರೋದು ಎಷ್ಟು ಒಂದು 15 ಲಕ್ಷ ಲೀಟ್ರ್ ಇರ್ಬೇಕೇನು ಈಗ ಅಟ್ ಪ್ರೆಸೆಂಟ್. 15 ಲಕ್ಷ ಲೀಟ್ರು ಓವರ್ ಹೆಡ್ ಟ್ಯಾಂಕು ಮತ್ತು ಸಮ್ ಟ್ಯಾಂಕ್ದು ಒಂದು 5 ಲಕ್ಷ 6 ಲಕ್ಷ ಲೀಟ್ರ್ ಇರ್ಬೋದು. 7 ಲಕ್ಷದ ಈಗ ಆಲ್ರೆಡಿ ಸಂಪ್ ಇರ್ತಕ್ಕಂಥದ್ದು. ಅದನ್ನ ನಾವು 75 ಲಕ್ಷ ಲೀಟರ್ನ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ನೀರು. ಅದಕ್ಕೋಸ್ಕರ ಇವತ್ತು ಕಾವೇರಿ ನೀರು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಒಂದು 5 ದಿವಸಕ್ಕೂ 6 ದಿವಸಕ್ಕೆ ಕೊಡ್ತಾ ಇರ್ಬೋದು ಅಂತ ಅನ್ಕೋ. 6 ದಿವಸ 7 ದಿವಸಕ್ಕೆ ಕೊಡ್ತಾ ಇರೋದು. ಇವೆಲ್ಲಾನು ಕೂಡ ಆಗ್ಬಿಟ್ರೆ ಇವತ್ತು 3 ಟ್ಯಾಂಕ್ 15 ಲಕ್ಷ ಲೀಟರ್ದು 3 ಟ್ಯಾಂಕ್ಗಳು ನಮ್ಮ ಎಲ್ಲೆಲ್ಲಿ ಅಂತ ಹೇಳಿದ್ರೆ ನಮ್ಮ ASB ಗ್ರೌಂಡಲ್ಲಿ 15 ಲಕ್ಷ ಲೀಟರ್, ಅದೇ ರೀತಿಯಾಗಿ ಆಶ್ರಯ ಇಲ್ಲಿ ಬಂದು 15 ಲಕ್ಷ ಲೀಟ್ರು, ಅದಾದಮೇಲೆ ಸಂತೆ ಬೀದಿನಲ್ಲಿ 15 ಲಕ್ಷ ಲೀಟ್ರು, ಒಟ್ಟು 45 ಲಕ್ಷ ಲೀಟ್ರು ಇವತ್ತು 3 ಟ್ಯಾಂಕ್ಗಳು 3 ಕಡೆಗೂ ಕೂಡ ಡಿಸ್ಟ್ರಿಬ್ಯೂಷನ್. ಮತ್ತೆ 20 ಲಕ್ಷ ಲೀಟ್ರು ನೀರು ಶೇಖರಣೆ ಮಾಡ್ಕೊಳ್ಳೋಕೆ ಸಮ್ ಟ್ಯಾಂಕು, ಆ ನೀರಿಂದ ಈ ಓವರ್ ಟ್ಯಾಂಕ್ಗಳಿಗೆ ಲಿಫ್ಟ್ ಮಾಡೋದು. ಇದು ಪ್ರಾಜೆಕ್ಟ್. ಅದ್ರ ಜೊತೆಯಲ್ಲಿ ಇಲ್ಲಿ ಆಶ್ರಯ ಯೋಜನೆಗೇನೆ 5 ಲಕ್ಷ ಲೀಟ್ರು ನಗರೋತ್ಥಾನ ಯೋಜನೆಯಲ್ಲಿ ಇಲ್ಲೇ ಒಂದು ಸಪ್ರೇಟ್ ಆಗಿ ಒಂದು ಟ್ಯಾಂಕ್ ಮಾಡಬೇಕು ಇಲ್ಲಿಗೇನೆ ಅಂತೇಳಿ ಅದು ಕೂಡ ಮಾಡಿದ್ದೇವೆ. ಇದು ಒಟ್ಟಾರೆಯಾಗಿ 91.93 ಲಕ್ಷ ಅಂದರೆ 92 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟು ಬರೋದ್ರಿಂದ ಶಾಶ್ವತವಾಗಿ ನೀರಿನ ಪ್ರಾಬ್ಲಮ್ಮು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಅದಕ್ಕೋಸ್ಕರ ಇವತ್ತು ಈ ಯೋಜನೆಯನ್ನು ಇವತ್ತು ನಾವು ಗುದ್ಲಿ ಪೂಜೆ ಮಾಡೋದ್ರ ಮುಖಾಂತರ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಇದು ಗೊತ್ತಿರಬೇಕು ನಿಮಗೆಲ್ಲ, ಮೊದಲು ಪಾಪ ಎಲ್ಲರೂ ಗ್ಯಾಂಗ್ಗೆ ಬರ್ತಾ ಇದ್ರು ಹಕ್ಕುಪತ್ರ ಇಲ್ಲ ಅಂತೇಳಿ. ಇವಾಗ ಎಲ್ಲ ಮನೆಗಳಿಗೂ ಆಲ್ಮೋಸ್ಟ್ ಹಕ್ಕುಪತ್ರ ಕೊಟ್ಟಿದ್ದೀವಿ ಇಲ್ಲಪ್ಪ, ಎಲ್ಲರಿಗೂ ಬಂದಿದ್ದೇನಮ್ಮ, ಎಲ್ಲರಿಗೂ ಹಕ್ಕುಪತ್ರ ಕೊಟ್ಟಿದ್ದೀವಿ. ಆಯ್ತು ಇದಪ್ಪ ಸುಮ್ಮನೆ, ಹೌದು ಆಯ್ತು ಸುಮ್ಮನೆ. ಅದಾದ್ಮೇಲೆ ಈಗ ಹಕ್ಕುಪತ್ರ ಕೊಟ್ಟ ಮೇಲೆ ನಿಮ್ಮ ಖಾತೆ ಆಗ್ಬೇಕಲ್ಲ, ಸರ್ಕಾರ ಅದಕ್ಕೂ ಕೂಡ ಕ್ರಮ ತಗೊಂಡಿದೆ. ಈ ಖಾತೆ ಕೊಡಬೇಕು ಅಂತೇಳಿ ಅದು ಇಲ್ಲಿಗೆ ಬರ್ತಾರೆ ಅಧಿಕಾರಿಗಳು, ನಮ್ಮ ಪುರಸಭಾಧಿಕಾರಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ನಿಮ್ಮ ಮನೆದು ಕೂಡ ಎಷ್ಟೆಷ್ಟಿದೆ ಏನೇನಿದೆ ಅಂತೇಳಿ ಎಲ್ಲ ಸರ್ವೆ ಮಾಡಿ ಇಲ್ಲೇ ನಿಮಗೆ ಖಾತೆ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ಕೋಬೇಕು ಅಂತೇಳಿ ನಾವು ಪುರಸಭೆಯ ಚೀಫ್ ಆಫೀಸರ್ಗೆ ಹೇಳಿದ್ದೀವಿ. ನಿಮಗೆ ಅದು ಕೂಡ ಖಾತೆನೂ ಕೂಡ ನಿಮಗೆ ಆಗ್ತದೆ. ಬಹು ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು 3: ಬದುಕೋದಕ್ಕೆ ನೀರಿರಬೇಕು, ಮತ್ತೆ ಕರೆಂಟ್ ಬೇಕು, ಮತ್ತೆ ರಸ್ತೆಗಳಿರಬೇಕು. ಇನ್ನು ಮಿಕ್ಕಿದೆಲ್ಲಾನು ಕೂಡ ಕಷ್ಟಪಡ್ತಾರೆ, ಕೂಲಿನಲ್ಲಿ ಮಾಡ್ತಾರೆ, ಹೆಂಗೋ ಮನುಷ್ಯ ಬದುಕೋತಾರೆ. ಮತ್ತೆ ಉಳಿಲಿಕ್ಕೆ ನೇರಳು ಒಂದು ಆಶ್ರಯ ಮನೆಗಳು ಕೂಡ ನಿಮಗಿದೆ. ಅದಕ್ಕೆ ನಿಮಗೆ ಡಾಕ್ಯುಮೆಂಟ್ಸು ಖಾತೆಗಳು ಕೂಡ ಕೆಲವೇ ದಿನಗಳಲ್ಲಿ ಆಗ್ತದೆ. ಹಕ್ಕುಪತ್ರಗಳು ಕೂಡ ಈಗ ಆಲ್ರೆಡಿ ನಿಮಗೆ ಕೊಟ್ಟಿದ್ದೀವಿ. ಇಷ್ಟೆಲ್ಲನೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಸುಮಾರು 40 ಕೋಟಿ ರೂಪಾಯಿ ಈ ಪ್ರಾಜೆಕ್ಟ್ಗೆ ದುಡ್ಡು ಕೊಟ್ಟಿರೋದು ನಮ್ಮ ರಾಜ್ಯ ಸರ್ಕಾರದಿಂದ. 10 ಕೋಟಿ ರೂಪಾಯಿ ನಮ್ಮ ಪುರಸಭೆಯಿಂದ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ 51 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಒಟ್ಟು 92 ಕೋಟಿ ರೂಪಾಯಿ, ಒಂದು 7 ಲಕ್ಷ ಕಮ್ಮಿ 92 ಕೋಟಿ ರೂಪಾಯಿ ಪ್ರಾಜೆಕ್ಟು ಇದು. ಇದರಿಂದ ಇದು ನಗರೋತ್ಥಾನ ಯೋಜನೆ ಅಮೃತ್ 2 ಅಂತೇಳಿ ಈ ಯೋಜನೆಯನ್ನು ಇವತ್ತು ಜಾರಿಗೆ ತಂದಿರ್ತಕ್ಕಂಥದ್ದು. ಇವತ್ತು ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲರೂ ಕೂಡ ನಂಬಿಕೆ ಇಟ್ರಿ ನಮ್ಮ ಮೇಲೆ, ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಅಧಿಕಾರ ಕೊಡಲಿಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಿ, ಶಾಸಕರಾಗಲಿಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಿ. ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸ ನಾನು 2013ರಿಂದ ಕೂಡ ಮಾಡ್ಕೊಂಡು ಬಂದಿದ್ದೇನೆ. ಹಿಂದೆ ನೀವು ಯೋಚನೆ ಮಾಡಿ, 1 ತಿಂಗಳಿಗೊಂದು ಸಾರಿ ಕಾವೇರಿ ನೀರು ಬೋರ್ವೆಲ್ ನೀರು ಸಿಗ್ತಾ ಇದ್ದಿದ್ದು ಮನೆಗಳಿಗೆ. 13ಕ್ಕೆ ಮುಂಚೆ ಕಾವೇರಿ ನೀರು ಬಂದಮೇಲೆ ಕನಿಷ್ಠ ಪಕ್ಷ 5-6 ದಿನಕ್ಕೆ ಬಂದಿದೆ ಇವಾಗ ಸದ್ಯಕ್ಕೆ. ಇವೆಲ್ಲ ನಿಮಗೆ ಪ್ರಾಜೆಕ್ಟ್ ಎಲ್ಲ ಕ್ಲೀನ್ ಆಗಿ ಎಲ್ಲ ರೆಡಿ ಆಗಿಬಿಟ್ರೆ 1 ದಿವಸ ಬಿಟ್ಟು 1 ದಿವಸ ಅಲ್ಲಿಗೂ ತಪ್ಪಿದ್ರೆ 3 ದಿವಸಕ್ಕೆ ಒಂದ್ಸಾರಿ ನೀರು ನಿಮಗೆ ಕಾವೇರಿ ನೀರು ಮನೆಗೂ ಕೂಡ ಬರ್ತದೆ. ಈ ಪ್ರಾಜೆಕ್ಟ್ ಅಲ್ಲಿ ಮನೆಗೂ ನಲ್ಲಿ ಪೈಪ್ಲೈನು ಎಲ್ಲಾನು ಕೂಡ ನಿಮಗೆ ಮಾಡಿಕೊಡ್ತಾರೆ ಈ ಪ್ರಾಜೆಕ್ಟ್ ಅಲ್ಲಿ. ಇದರಿಂದ ನಮ್ಮಗಳಿಗೆ ಏನು ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಆಗ್ತದೆ.
ಇಲ್ಲಿ ಪೈಪ್ಲೈನು UGD ಪೈಪ್ಲೈನು ಮತ್ತು ಕಾವೇರಿ ವಾಟರ್ ಪೈಪ್ಲೈನು ಇವೆಲ್ಲ ಮುಗಿದ ಮೇಲೆ ನಿಮಗೆ ಅದೆಲ್ಲ ಆದಮೇಲೆ ಟಾರು, ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಟಿರೋದು. ಇಲ್ಲಿ ಟಾರ್ ಹಾಕ್ತೀರಾ, ನಿಮಗೆ ಅರ್ಜೆಂಟಾಗಿ ಬೇಕು ಅಂತೇಳಿ ಆ ಮೇನ್ ರೋಡ್ನ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಅದು ಇವಾಗ ಜಿಲ್ಲೆಯೆಲ್ಲ ಕಿತ್ತಾಕಿ ಯಾಕೆ ಪೆಂಡಿಂಗ್ ಆಗಿರೋದು ಅಂದರೆ, ಇಲ್ಲಿ ಈ ಪೈಪ್ಲೈನ್ ಹೋಗುತ್ತೆ, ಈ ವಾಟರ್ ಪೈಪ್ಲೈನ್ ಹೋಗುತ್ತೆ, ಮತ್ತೆ ತಿರ್ಗಾ ರೋಡ್ ಒಗೆಯೋ ಕೆಲಸ ಆಗ್ಬಿಡ್ತೈತೆ ಅಂತೇಳಿ ಬೇಡ ಫಸ್ಟ್ ಈ ಪೈಪ್ಲೈನ್ ಹಾಕ್ಬಿಡೋಣಪ್ಪ, ಆಮೇಲೆ ಈ ಕೆಲಸ ಸ್ಟಾರ್ಟ್ ಮಾಡಿ ಅಂತೇಳಿ ಪೆಂಡಿಂಗ್ ಇಟ್ಟಿದ್ದೀವಿ. ಅಲ್ಲಿಂದ ಸಾಯಿಬಾಬಾ ಟೆಂಪಲ್ಲು ಮತ್ತು ಒಣಕನಹಳ್ಳಿವರೆಗೂ ಹೋಗುವಂಥ ರೋಡ್. ಅದಾದಮೇಲೆ ನಿಮಗೆ ಪೈಪ್ಲೈನ್ ಕಾವೇರಿ ವಾಟರ್ ಪೈಪ್ಲೈನು UGD ಕೆಲಸ ಎಲ್ಲ ಮುಗಿದ್ಮೇಲೆ ಟಾರ್ ಕೂಡ ಈಗ ಹಾಕ್ಕೊಡುವಂಥ ಕೆಲಸ ಆಗ್ತದೆ. ಇವತ್ತು ಇದಕ್ಕೆಲ್ಲ ಇಲ್ಲೆಲ್ಲ ಆಗಬೇಕು ಅಂತೇಳಿ ನಮ್ಮ ಪುರಸಭೆಯ ಸದಸ್ಯರುಗಳು ಯಾವಾಗಲೂ ಕೂಡ ನಮ್ಮ ಪದ್ಯ ಇರ್ಬೋದು, ಅವರ ಉಪಾಧ್ಯಕ್ಷರು ಸದಸ್ಯಗಳು ಎಲ್ಲರೂ ಕೂಡ ನಮಗೆ ಏನೇನು ಕೆಲಸ ಆಗಬೇಕು ಅಂತೇಳಿ ಯಾವಾಗಲೂ ಕೂಡ ಒತ್ತಡವನ್ನು ತರ್ತಾ ಇದ್ರು. ಅದರ ಭಾಗವಾಗಿ ನಮ್ಮ DK ಸುರೇಶ್ ಅವರು ಕೇಂದ್ರದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ 2022ರಲ್ಲಿ ಜನವರಿ 22ರಲ್ಲಿ ಇದು ಅನುಮೋದನೆ ಆಗಿರ್ತಕ್ಕಂಥದ್ದು. 2022ರಲ್ಲಿ ಯಾರು MP ಇದ್ದಿದ್ದು ನಮ್ಮ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರು ಅಂದಿನ ಇಷ್ಟು ಅಮೌಂಟು ನಾವು ಕೇಂದ್ರ ಸರ್ಕಾರದಿಂದ ಕೊಡಿಸ್ತೀವಿ, ನೀವು ರಾಜ್ಯ ಸರ್ಕಾರದಿಂದ ಇಷ್ಟು ಕೊಡಬೇಕು ಅಂತೇಳಿ ನಮಗೆ ಹೇಳಿದಾಗ, ಮತ್ತು ಪುರಸಭೆಯವರು ಇಷ್ಟು ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಈ ಒಂದು ಪ್ರಾಜೆಕ್ಟು ಸರ್ಕಾರದಿಂದ ಅನುಮೋದನೆ ಆಗಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ, ಗುದ್ಲಿ ಪೂಜೆ ಮಾಡಿ. ಇದರ ಸದುಪಯೋಗ ಎಲ್ಲರೂ ಕೂಡ ನಮ್ಮ ಜನಸಾಮಾನ್ಯರಿಗೆ, ನಮ್ಮ ಆನೇಕಲ್ ಪಟ್ಟಣದ ಜನತೆಗೆ ಆಗ್ತದೆ. ಈಗಾಗಲೇ ನಾವು ನಮ್ಮ ರಾಮರ ದೇವ್ರ ಸರ್ಕಲಿಂದ ಇದು ಸಂಬಂಧೂರು ಹೊಸೂರು ರಸ್ತೆ, ಅದನ್ನು ಕೂಡ ರಸ್ತೆನ ಈಗ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅದೆಲ್ಲನೂ ಕೂಡ ಪ್ಯಾಚ್ಗಳು ಹಾಕಿ ಇಲ್ಲ ಟಾರ್ ಹಾಕಿ ಅಂತ ಹೇಳಿದ್ದೀವಿ. ಮತ್ತು ರಸ್ತೆಗೆ ಡಬಲ್ ರೋಡು ಲೈಟ್ಗಳು ಕೂಡ ಹಾಕೋದಕ್ಕೆ ಕೂಡ ಹೇಳಿದ್ದೀವಿ. ಅದಾದಮೇಲೆ ತಳಿ ರಸ್ತೆನೂ ಕೂಡ ಸಂಪೂರ್ಣವಾಗಿ ಬಾರ್ಡ್ರ್ವರೆಗೂ ಕೂಡ ತಳಿ ನಮ್ಮ ಗುಂಡ್ಲಾಪುರ ಬಾರ್ಡ್ರ್ವರೆಗೂ ಕೂಡ ಡಬಲ್ ರೋಡ್ಗೆ ಲೈಟ್ಗಳು ಹಾಕ್ಸೋಕೆ ಹೇಳಿದ್ದೀವಿ. ಮತ್ತು ಚಂದಾಪುರದಿಂದ ಆನೇಕಲ್ವರೆಗೂ ಕೂಡ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅದು ಟಾರು ಮತ್ತು ಡಬಲ್ ರೋಡ್ ಲೈಟ್ಸು ಏನು ಪೆಂಡಿಂಗ್ ಇತ್ತು ಅಲಿಯನ್ಸಿಂದ ನಮ್ಮ ಇಗ್ಲೂರವರೆಗೂ ಅದು ಕೂಡ ಲೈಟ್ಸ್ ಬರ್ತವೆ. ವಿಲೇಜ್ ಹತ್ರನೂ ಕೂಡ ಐಮಾಸ್ ಲೈಟ್ ಹಾಕಿ ಹೇಳಿದ್ದೀವಿ. ಮತ್ತು ಅದೇ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಬಸ್ ಸ್ಟ್ಯಾಂಡ್ಸು ಕೆಲವೊಂದು ಕಡೆ ಹಾಕಿದ್ದಾರೆ, ಕೆಲವೊಂದು ಕಡೆ ಪೆಂಡಿಂಗ್ ಇದೆ, ಅದು ಕೂಡ ನಾವೆಲ್ಲ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀವಿ. ಇಷ್ಟು ದಿವಸ ನಿಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರದಿಂದ ಇಲ್ಲಿರ್ತಕ್ಕಂಥವ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ 2,000 ರೂಪಾಯಿ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಯಾರಿಗೂ ಮಿಸ್ ಇಲ್ಲ, ಬರ್ತಾ ಇದೆ ನಮ್ಮೆಲ್ಲರಿಗೂ. ಎಲ್ಲರಿಗೂ ಅಂದರೆ ಒಂದು ಮನೆಯಲ್ಲಿ ಒಬ್ಬರಿಗೆ, ಎಲ್ಲರಿಗೂ ಕೊಡೋದಿಲ್ಲ. ಒಂದು ಮನೆಯಲ್ಲಿ ಒಬ್ಬೊಬ್ರಿಗೆ ಬರ್ತಾ ಇದೆ ತಾನೇ 2,000 ರೂಪಾಯಿ. ಆಲ್ರೆಡಿ ನಮ್ಮ ಸರ್ಕಾರ ಹಿಂದೆ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದೀವಿ, ಕಾರ್ಡು ಕೊಟ್ಟಿದ್ದೀವಿ, ಗ್ಯಾರಂಟಿ ಕಾರ್ಡುಗಳು. ನೀವೆಲ್ಲರೂ ಕೂಡ ಓಟ್ ಹಾಕಿ ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ಗೆಲ್ಲರೂ ಕೂಡ ಈ ಥರ ಕಾರ್ಯಕ್ರಮಗಳು ಕೊಡ್ತೀವಿ ಅಂತೇಳಿ 2,000 ರೂಪಾಯಿ ಕಾರ್ಯಕ್ರಮನ ನಾವು ಆಲ್ರೆಡಿ ಸರ್ಕಾರ ಬಂದ ಮೇಲೆ ಅನುಮೋದನೆ ಮಾಡಿಸಿ ಇವತ್ತು 2,000 ರೂಪಾಯಿ ಬರ್ತಾ ಇದೆ. ಅದೇ ರೀತಿ ಅಕ್ಕಿ 5 kg ಕೊಡ್ತಾ ಇದ್ದು ಮೊದಲು ನಮ್ಮ ಸರ್ಕಾರ ಇದ್ದಾಗ. ಆಮೇಲೆ BJP ಸರ್ಕಾರ ಬಂದ ಮೇಲೆ ಏನು ಮಾಡಿದ್ರು, ಅದು ಕಮ್ಮಿ ಮಾಡಿಬಿಟ್ರು. ತಿರ್ಗಾ ಮತ್ತೆ ನಮ್ಮ ಸರ್ಕಾರ ಬಂದಮೇಲೆ 10 kg ಕೊಡ್ತೀವಿ ಅಂತ ಹೇಳಿದ್ವಿ. ಸರ್ಕಾರ ಬಂದಮೇಲೆ ಈಗಾಗಲೇ 10 kg ಬರ್ತಾ ಇದೆ. ಇವಾಗ ಇನ್ನೊಂದು ಕಾನೂನು ಏನು ಮಾಡಿದ್ದೀವಿ ಅಂದರೆ, ಈ ಅಕ್ಕಿನ ಏನು ಮಾಡ್ತಾ ಇದ್ದಾರೆ, ಒಂದು ಮನೆಗೆ 5 ಜನ ಇದ್ರೆ 50 kg ಅಕ್ಕಿ ಬಂದ್ಬಿಡ್ತದಲ್ಲ, ಏನು ಮಾಡ್ಬೇಕು ಈ ಅಕ್ಕಿನ ಅಂತೇಳಿ ಎಲ್ಲಾನು ಕೂಡ ಮಾರ್ಕೋತಾ ಇದ್ರು. ಕೆಲವು ಕಡೆ, ಎಲ್ಲರೂ ಅಲ್ಲ ಪಾಪ, ಬಡವರು ಎಲ್ಲರೂ ಮಾರ್ಕೊಂಡಿಲ್ಲ, ಕೆಲವರು. ಅದಕ್ಕೋಸ್ಕರ ಏನು ಮಾಡಿದ್ರು ನಮ್ಮ ಸರ್ಕಾರ, ಅಕ್ಕಿ ಕೊಟ್ಟರೆ ಮಾರ್ಕೊಳ್ತಾರೆ ಕೆಲವರು. ಅದಕ್ಕೋಸ್ಕರ ಅದನ್ನೇನು ಮಾಡೋಣ ಅಂತ ಹೇಳಿದ್ರೆ, ಎಣ್ಣೆ, ಉಪ್ಪು, ಬೇಳೆ ಈ ರೀತಿಯಾಗಿ 5 kg ಅಕ್ಕಿ, ಅದ್ರ ಬದಲಾಗಿ 5 kg ಅಕ್ಕಿ ಬದಲಾಗಿ ಎಣ್ಣೆ ಮತ್ತು ಉಪ್ಪು, ಬೇಳೆ ಅದೇನೋ ಒಂದು 4-5 ಐಟಮ್ಸು ನಿಮಗೆ ಕೊಡ್ತಾರೆ. ಅದು ಮೋಸ್ಟ್ಲಿ ಜೂನ್ ತಿಂಗಳಿಂದ ಪ್ರಾರಂಭ ಆಗ್ತದೆ. ಅದಾದಮೇಲೆ ಇವತ್ತು ನಿಮಗೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಿ. ಇವೆಲ್ಲ ನಾನು ಯಾವತ್ತಾರು ನೋಡಿದ್ರಾ? ಫ್ರೀಯಾಗಿ ಬಸ್ಸಲ್ಲಿ ಎಲ್ಲೆಲ್ಲ ಹೋಗಿ ಬಂದ್ರು, ಇಷ್ಟೆಷ್ಟು ದೂರ ಹೋಗಿ ಬಂದಿದ್ರು ದೇವಸ್ಥಾನಗಳು ಗೊತ್ತಿಲ್ಲ. ಎಲ್ಲರೂ ಕೂಡ ದೇವಸ್ಥಾನ ಮಾದೇಶ್ವರನೆಲ್ಲ ಎಲ್ಲೋ ಆರಾಮಾಗಿ ಎಲ್ಲ ಕಡೆನೂ ಬಸ್ಗಳಲ್ಲಿ ಓಡಾಡಿಕೊಂಡು ಫ್ರೀಯಾಗಿ ಬಂದಿದ್ದೀರಿ. ಫ್ರೀ ಬಸ್ಸು, ಕರೆಂಟ್ ಬಿಲ್ ಫ್ರೀ. ಏನಮ್ಮ ಕಟ್ತಾ ಇದ್ರೆ ಯಾರಾದ್ರೂ ಕರೆಂಟ್ ಬಿಲ್ಲು? ಯಾಕೆ ಕಟ್ತಾ ಇದೀಯಮ್ಮ ನೀನು? ಎಷ್ಟು ಯೂನಿಟ್ ಖರ್ಚು ಮಾಡ್ತಾ ಇದೀಯ? 100 ಯೂನಿಟ್ ವರೆಗೂ ಫ್ರೀ, 200 ಯೂನಿಟ್ ವರೆಗೂ ಫ್ರೀ.
ಅದ್ರ ಮೇಲೆ ಓಡಿಸಿದ್ರೆ ಮಾತ್ರ ಕರೆಂಟ್ ಬಿಲ್ ನೀವು ಕಟ್ಟಬಾರ್ದಾಯ್ತು. ಕಟ್ಟಂಗಿಲ್ಲ, 200 ಯೂನಿಟ್ವರೆಗೂ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಯಾರೋ ಇಬ್ಬರೇ ಎಕ್ಸೆಸ್ ಏನಾದ್ರು ಕರೆಂಟ್ ಉಪಯೋಗಿಸಿದ್ರೆ ಕಟ್ಟಬೇಕು. ಗೊತ್ತಾಯ್ತಲ್ಲ? ಇರಿ ಒಂದು ನಿಮಿಷ. ಅದೊಂದು. ಇಷ್ಟೆಲ್ಲಾನು ಕೂಡ ನಿಮ್ಗಳಿಗೆ ತಿಂಗಳಿಗೆ ಎಷ್ಟು ಉಳಿತಾಯ ಆಗ್ತಾ ಇದೆ ಈಗ? ಬಸ್ ಫ್ರೀ. ಇಲ್ಲಿಂದ ನೀವು ಗಾರ್ಮೆಂಟ್ಸ್ ಹೋಗ್ಬೇಕಾದ್ರೆ ಕಮ್ಮಿ ಅಂದ್ರೂ ಕೂಡ ಒಂದು 5 ರೂಪಾಯಿ ಆಗ್ತಾ ಇತ್ತಾನಮ್ಮ. ಎಲ್ಲೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಹೋಗಕ್ಕೆ 50 ರೂಪಾಯಿ, ಬರಕ್ಕೆ 50 ರೂಪಾಯಿ ಬಸ್ ಚಾರ್ಜ್ ಆಗ್ತಾ ಇತ್ತಾನೆ. 100 ರೂಪಾಯಿ ಉಳಿತು. ತಿಂಗಳಿಗೆ ಎಷ್ಟು ಉಳಿತು? 3000 ರೂಪಾಯಿ ಉಳಿತು. 10 kg ಅಕ್ಕಿ ಗೌರ್ಮೆಂಟ್ ಬೆಲೆ ಬಿಟ್ಬಿಡಿ. ನೀವು ಅಂಗಡಿನಲ್ಲಿ ಅಕ್ಕಿ ತಗೊಂಡ್ರೆ ಇವತ್ತು ಕಮ್ಮಿ ಅಂದ್ರೆ 50 ರೂಪಾಯಿ ಇಲ್ವೇನಮ್ಮ? ಇಲ್ಲ 40 ರೂಪಾಯಿ ಇಟ್ಕೊಳ್ಳೋಣ ಅಕ್ಕಿ. 10 kgಗೆ ಎಷ್ಟಾಯ್ತು? 400 ರೂಪಾಯಿ ಒಬ್ರಿಗೆ. 5 ಜನ ಇದ್ರೆ 2000 ರೂಪಾಯಿ ಒಂದು ಮನೆಯಲ್ಲಿ ಅಕ್ಕಿ. 2000 ರೂಪಾಯಿ. ಇದೊಂದು 3000 ರೂಪಾಯಿ ಬಸ್ದು. ಕರೆಂಟ್ ಬಿಲ್ 1000 ಇಟ್ಕೊಳ್ಳಿ. ಎಷ್ಟಾಯ್ತು? 2, 3, 1 6000 ರೂಪಾಯಿ. ಮತ್ತೆ 2,000 ರೂಪಾಯಿ ಒಂದೊಂದು ಮನೆಯಲ್ಲಿ. ಎಷ್ಟು ರೂಪಾಯಿ ಆಯ್ತು? 8000 ರೂಪಾಯಿ ಇವತ್ತು ಹೆಚ್ಚು ಕಮ್ಮಿ. ತಿಂಗಳಿಗೆ ಒಂದು ಮನೆಗೆ ನಮ್ಮ ಸರ್ಕಾರ ಬಂದ ಮೇಲೆ ನಿಮಗೆ ವಾಪಸ್ ಕೊಡ್ತಾ ಇರೋದು. ಎಲ್ಲೂ ಕೂಡ ಜನಗಳಿಗೆ, ಬಡವರಿಗೆ ತೊಂದರೆ ಆಗಬಾರ್ದು, BPL ಕಾರ್ಡ್ ಹೊಂದಿರ್ತಕ್ಕಂಥವ್ರು ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಸರ್ಕಾರ ಬಂದ್ಮೇಲೆ ಈ ಕಾರ್ಯಕ್ರಮ ಕೊಡ್ತಾ ಇರೋದು. ಕರೆಕ್ಟೇನಮ್ಮ? ಬೇರೆ ಎಲ್ಲರೂ ನೋಡಿದ್ರಾ? ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದಲ್ಲಿ 4 ವರ್ಷ ಇತ್ತು. 1 ರೂಪಾಯಿ ಏನಾದ್ರು ಸಹಾಯ ಮಾಡಿದ್ರಾ? ಅಲ್ಲ, ನೀವು ಇರೋದನ್ನ ಹೇಳಿ. ಯಾರು 1 ರೂಪಾಯಿ ಏನಾದ್ರು ಅನುಕೂಲ ಆಗಿತ್ತಾ? ಇಲ್ಲ. ನಮಗೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮಗೆ ಸುಮಾರು ಒಂದು 70-80 ಕೋಟಿ ರೂಪಾಯಿ ರೋಡ್ಗಳು ಮಾಡಕ್ಕೆ ದುಡ್ಡು ಕೊಟ್ಟಿದ್ರು. ಅದನ್ನು ವಾಪಸ್ ತಗೊಂಡ್ಬಿಟ್ರು. ಕಾಂಗ್ರೆಸ್ MLA ಕಡೆ ಕೊಡಬಾರ್ದು ಅಂತೇಳಿ ಕಿತ್ಕೊಂಡ್ರು. ಈ ತರ ಕಾಂಗ್ರೆಸ್ ಸರ್ಕಾರ ಇದ್ರೆ ಬಡವರಿಗೆ ಅನುಕೂಲ ಆಗ್ತದೆ. ನೀವು ಇತಿಹಾಸ ತಗೊಳ್ಳಿ. ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಮನಮೋಹನ್ ಸಿಂಗ್ ಇರ್ಬೋದು, ನರಸಿಂಹರಾವ್ ಇರ್ಬೋದು, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಪ್ರತಿ ಸಂದರ್ಭದಲ್ಲೂ ಕೂಡ ಅನುಕೂಲ ಆಗಿದೆ. ಇವಾಗ ಆಶ್ರಯ ಸೈಟ್ಗಳು ಕೊಟ್ಟಿರೋದು ಯಾರು? ಇದೊಂದೇ ಕಡೆ ಅಲ್ಲ, ಇಡೀ ದೇಶದಲ್ಲಿ ಬಡವರಿಗೆ ನಿವೇಶನ ಕೊಟ್ಟಿರೋದು, ಮನೆ ಕಟ್ಕೊಡೋದು, ಕರೆಂಟ್ ಬಿಲ್ಲು, ಇವೆಲ್ಲ ಕಾರ್ಯಕ್ರಮಗಳು ಬಡವರಿಗೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಬೇರೆ ಯಾವ ಪಕ್ಷನೂ ಕೂಡ, ಯಾವ ಪಾರ್ಟಿನೂ ಕೂಡ ಅಧಿಕಾರದಲ್ಲಿ ಇದ್ದಾವೆ, ಆದ್ರೆ ಯಾರು ಏನು ಸಹಾಯ ಮಾಡಿಲ್ಲ. ಅದ್ರ ಭಾಗವಾಗಿಯೇ ಇವತ್ತು ಕೂಡ ನಾವು ಏನು ಭರವಸೆ ಕೊಟ್ಟಿದ್ದೀವಿ ಆ ಭರವಸೆ ಪ್ರಕಾರ ಇವತ್ತು ನಿಮ್ಮ ಭಾಗದಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು, ಮತ್ತೆ ನಿಮಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತೇಳಿ ರಸ್ತೆ, ನೀರು ಮತ್ತೆ ಕರೆಂಟು. ಇವತ್ತು ನೋಡಿ, ನಮ್ಮ DK ಶಿವಕುಮಾರ್ ಅವರು ಪವರ್ ಮಿನಿಸ್ಟ್ರು, ಗೊತ್ತಾಯ್ತಲ್ಲ ನಿಮಗೆ? ಕರೆಂಟು ಮಿನಿಸ್ಟ್ರು ಆದಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗಿದ್ದು. ಮೊದಲೆಲ್ಲ ಕರೆಂಟ್ ಯಾವಾಗಂದ್ರೆ ಅವಾಗ ಹೋಗ್ತಾನೆ ಇರೋದು, ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅದನ್ನು ಕೂಡ ಸಾಲ್ವ್ ಮಾಡಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರನೇ. ಈ ತರ ನಮ್ಮ ಸರ್ಕಾರಗಳು ಬಂದ್ಮೇಲೆ ನಿಮ್ಗೇನು ಬೇಕೋ ಅನುಕೂಲಗಳು ಮಾಡಿದ್ದೀವಿ, ಮುಂದೇನು ಕೂಡ ಅನುಕೂಲಗಳಾಗ್ತವೆ. ಈ ಖಾತೆನೂ ಮಾಡಿಕೊಡ್ತೀವಿ, ರಸ್ತೆಗಳು ಮಾಡಿಕೊಡ್ತೀವಿ. ಇದೆಲ್ಲ ಮುಗಿಬೇಕು. ಯಾಕಂದ್ರೆ UGD ಮುಗಿಬೇಕು, ಈ ಪೈಪ್ಲೈನ್ ಕೆಲಸಗಳು ಮುಗಿಬೇಕು, ಟ್ಯಾಂಕ್ಗಳ ಕೆಲಸ ಎಲ್ಲ ಆಗಬೇಕು. ಇವೆಲ್ಲ ಮುಗಿದ ಮೇಲೆ ನಿಮಗೆ ವ್ಯವಸ್ಥಿತವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ನಿಮ್ಮ ಮನೆ ಬಾಗಿಲು ತಲುಪುವಂಥ ಕೆಲಸವನ್ನ ಆಗಬೇಕು ಅಂತೇಳಿ ಮಾಡಿದ್ದೀವಿ. ಇದೆಲ್ಲಾನು ಕೂಡ ಆಗಲಿಕ್ಕೆ ಇವತ್ತು 92 ಕೋಟಿ ರೂಪಾಯಿ ಕೆಲಸ, ಈಗ 32 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಇನ್ನು ಮಿಕ್ಕಿದ್ದು ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಹೋಗ್ತದೆ. ಇದಕ್ಕೋಸ್ಕರ ಇವತ್ತು ನಾವು ಈ ಭಾಗದಲ್ಲಿ ನಿಧಾನಕ್ಕೆ ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಳ್ಳೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಭಾಗವಹಿಸಿದ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಏನೇ ಕೆಲಸ ಹಿಡಿದ್ರು ಕೂಡ ನಾವು ನಿಮ್ಮ ಸೇವಕರು, ನಾವು ನಿಮ್ಮ ಶಾಸಕರಲ್ಲ, ನಿಮ್ಮ ಸೇವಕರು. ನಿಮ್ಗೆ ಏನೇ ಕೆಲಸಗಳಿದ್ರು, ಯಾವಾಗಲೂ ಇದ್ರು ಕೂಡ, ಯಾವತ್ತೂ ಕೂಡ ದಿನನಿತ್ಯ ನಮ್ಮ ಸೂರ್ಯ ಸಿಟಿನಲ್ಲಿ ನಮ್ಮ ಆಫೀಸಲ್ಲಿ ಸಿಗ್ತೀವಿ. ಯಾವಾಗ ಬೇಕಾದ್ರೂ ಬನ್ನಿ. ಏನಾದ್ರು ಕೆಲಸ ಕಾರ್ಯಗಳಿದ್ರೆ, ನಿಮ್ಮ ಸಮಸ್ಯೆಗಳಿದ್ರೆ ಹೇಳಿ. ನಮ್ಮ ಕೈಲಾದಷ್ಟು ಕೂಡ ಎಲ್ಲ ಹೇಳಲಿಕ್ಕೆ ಇವತ್ತು ಹೇಳ್ಬಿಟ್ಟು ನಿಮ್ಗೆ ಹೋಗಮ್ಮ ನಿಮ್ಗೆ ಅದು ಮಾಡ್ಬಿಡ್ತೀನಿ ಅದೆಲ್ಲ ಹೇಳೋಕ್ಕಾಗಲ್ಲ. ಏನಾಗುತ್ತೋ ಅದನ್ನ ಹೇಳ್ಬೇಕು, ಏನಾಗೋದಿಲ್ಲ ಅದು ಇಲ್ಲ ಅಂತ ಹೇಳ್ಬೇಕು. ನಮ್ದು ಅದು ಪಾಲಿಸಿ. ಇದಾಗಲಿ ಫಸ್ಟು. ಇದೆಲ್ಲ ಆದ್ಮೇಲೆ ನೋಡಪ್ಪ, ಅವರು ಮೋರಿಗಳು ಹೇಳ್ತಾ ಇದಾರೆ. ಅದು ಈ ಪೈಪ್ಲೈನ್ಗಳೆಲ್ಲ ಮುಗಿಯಲ್ಲಮ್ಮ. ಮುಗಿದ್ಮೇಲೆ ಇದೆಲ್ಲ ನಾನು ಒಂದು ಅದೇ ಗೊತ್ತಾಯ್ತು ಪಾಪ, ಅದೊಂದು ಮೋರಿಗಳಂತೆ. ಅದನ್ನ ಮಾಡಿಸಿ ಈ ತರ ಮಾಡಿದೀವಿ. ಇದೇ ರೀತಿಯಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ. ನಮ್ಮ ಪುರಸಭಾ ಸದಸ್ಯಗಳು, ನಮ್ಮ ಅಧ್ಯಕ್ಷ ಪದ್ಮನಾಭ್ ಅವರು, ನಮ್ಮ ಗೋಪಣ್ಣವರು, ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ಎಲ್ಲ ಸದಸ್ಯಗಳು ಕೂಡ
ಹಿಂದಿನ ದಿನಗಳಲ್ಲಿ ಇದೆಲ್ಲ ಒತ್ತಡ ಹಾಕಿದ್ದಕ್ಕೆ ಇವತ್ತು ಇದೆಲ್ಲ ಆಗಿರೋದು. ಇಲ್ಲ ಅಂದಿದ್ರೆ ಇವಾಗ ನಮ್ಗೆ ಗೊತ್ತಿರಲ್ಲ, ಎಲ್ಲ ಚೆನ್ನಾಗಿದೆ ಬಿಡಪ್ಪ ಅಂತ ನಾವು ಹೋಗ್ತಾ ಇರ್ತಾ ಇದೀವಿ. ಆದ್ರೆ ಸದಸ್ಯಗಳೆಲ್ಲ ಗಮನಕ್ಕೆ ತಂದಿದ್ದಕ್ಕೆ ಈ ಕೆಲಸಗಳೆಲ್ಲ ಆಗಿದೆ. ಅಮೃತ್ 2 ಯೋಜನೆಯಲ್ಲಿ ಕರ್ನಾಟಕ ನೀರು ಸರಬರಾಜು ಯೋಜನೆ ವತಿಯಿಂದ ಸುಮಾರು 40 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರದ ಅನುದಾನ, ಪುರಸಭೆ ಅನುದಾನ 10 ಕೋಟಿ ರೂಪಾಯಿ ಮತ್ತು 51 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಇವತ್ತು ಒಟ್ಟಾರೆಯಾಗಿ 92 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಪೈಪ್ಲೈನು ಈ ASB ಗ್ರೌಂಡಲ್ಲಿ 15 ಲಕ್ಷ ಲೀಟ್ರದ್ದು ನೀರ್ದು ಟ್ಯಾಂಕ್, ಓವರ್ ಟ್ಯಾಂಕು. ಅದೇ ರೀತಿಯಾಗಿ ಆಶ್ರಯ ಯೋಜನೆ ಹತ್ರ 15 ಲಕ್ಷ ಲೀಟ್ರದ್ದು ಒಂದು ಟ್ಯಾಂಕು, ಇನ್ನೊಂದು ಸಂತೆ ಬೀದಿನಲ್ಲಿ ಒಂದು 15 ಲಕ್ಷ ಲೀಟ್ರ್ ಟ್ಯಾಂಕು, ಮತ್ತು 20 ಲಕ್ಷ ಲೀಟ್ರದ್ದು ಸಮ್ ಟ್ಯಾಂಕ್, ಮತ್ತು 2 ಲಕ್ಷ ಲೀಟ್ರದ್ದು 5 ನಗರೋತ್ಥಾನದಲ್ಲಿ ಇಲ್ಲಿ ಆಶ್ರಯ ಯೋಜನೆಗಳಿಗೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವ್ರಿಗೊಂದು ಟ್ಯಾಂಕು. ಈ ಥರ ಸುಮಾರು ಇವತ್ತು ಕಾರ್ಯಕ್ರಮಗಳು ಇವತ್ತು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಇವಾಗ ಏನಂದರೆ ಮೂಲಭೂತ ಸೌಕರ್ಯಗಳು ತುಂಬ ಇಂಪಾರ್ಟೆಂಟು. ಏನಂದರೆ ಅದರಲ್ಲಿ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯರಿಗೆ ಬೇಕಾಗಿರೋದು ನೀರು, ರಸ್ತೆ, ಕರೆಂಟು. ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಈ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದೇನು ಕೆಲವೇ ದಿನಗಳಲ್ಲಿ ಇದೆಲ್ಲನೂ ಕೂಡ ಈ ಪೈಪ್ಲೈನು ಮತ್ತು ಇದು ಓವರ್ ಟ್ಯಾಂಕ್ಸು ಇದೆಲ್ಲ ಆದಮೇಲೆ ನಮ್ಮ 7.5 MLD ನೀರು ಈಗಾಗಲೇ ಶಾಂಕ್ಷನ್ ಮಾಡಿಸಿದ್ದೀವಲ್ಲ, ಅದನ್ನು ಉಪಯೋಗಿಸ್ಕೊಂಡ್ರೆ ನಮ್ಮ ಆನೆಕಲ್ಗೆ ಇವತ್ತು ಏನು 6 ದಿವಸಕ್ಕೆ 7 ದಿವಸಕ್ಕೆ ನೀರು ಕೊಡ್ತಾ ಇದ್ದೀವಿ. ಅದು ಓವರ್ ಹೆಡ್ ಟ್ಯಾಂಕು ಮತ್ತು ಸಂಸ್ ಟ್ಯಾಂಕು ನಮ್ಮಲ್ಲಿ ಕೊರತೆ ಇದ್ದಿದ್ದರಿಂದ ಆ ನೀರನ್ನ ಉಪಯೋಗಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಇವತ್ತು ಆ ನೀರನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಓವರ್ ಹೆಡ್ ಟ್ಯಾಂಕ್ಸು ಮತ್ತು ಸಮ್ ಟ್ಯಾಂಕ್ಸು ಇವತ್ತು ನಾವು 92 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮನೆಗೂ ಕೂಡ ಪೈಪ್ಲೈನು ಮತ್ತು ನಲ್ಲಿ ಇವೆಲ್ಲನೂ ಕೂಡ ಹಾಕ್ಕೊಡ್ತಾರೆ. ಇದರಿಂದ ನಮ್ಮಲ್ಲಿ ಹೆಚ್ಚು ಕಡಿಮೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಏನು ನೀರಿನ ಸಮಸ್ಯೆ ಇತ್ತು 6 ದಿವಸಕ್ಕೆ 7 ದಿವಸಕ್ಕೆ, ಅದು 2 ದಿವಸಕ್ಕೆ 3 ದಿವಸಕ್ಕೆ ನೀರು ಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ. ಇದಕ್ಕೆ ನಾನು ನಮ್ಮ DK ಸುರೇಶ್ ಅವರು ಪಾಪ, ಯಾಕೆಂತೇಳಿದ್ರೆ 2020-22ರಲ್ಲಿ DK ಸುರೇಶ್ ಅವರು MP ಆಗಿದ್ದಾಗ ಕೇಂದ್ರ ಸರ್ಕಾರದ ಒಂದು ಅನುಮೋದನೆಯನ್ನು ಕೊಡಿಸ್ಕೊಟ್ರು. ರಾಜ್ಯ ಸರ್ಕಾರದಿಂದ ನಾವು ಅನುಮೋದನೆಯನ್ನು ಕೊಡಿಸಿದ್ವಿ. ಇವತ್ತು ಈ ಕಾರ್ಯಕ್ರಮ ಚಾಲ್ತಿಗೆ ಬಂದಿದೆ. ಆದ್ದರಿಂದ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ, ಅದನ್ನು ಮಾಡ್ತಾಯಿದ್ದೀವಿ. ನೋಡ್ರಿ, ಡೆಲ್ಲಿಗೆ ಹೋಗೋದು ಬರೋದು, ನಮ್ಮ ಹೈಕಮಾಂಡ್ ಭೇಟಿ ಮಾಡೋದು ಇವೆಲ್ಲ ನಮ್ಮದು ಕಾಮನ್ನು. ಶುಭ ಸುದ್ದಿ ಎಲ್ಲನೂ ಕೂಡ ಹೈಕಮಾಂಡ್ಗಳು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡ್ತಾರೋ ಮಾಡ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನಾವು ಭದ್ರಾಗಿರ್ತೀವಿ. ಅದೇ ನೋಡ್ರಿ, ಬ್ಯಾಲೆಟ್ ಪೇಪರು ಸರ್ಕಾರದ ತೀರ್ಮಾನ, ಅದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ, ಅದು ಏನು ತೀರ್ಮಾನ ಮಾಡಿದ್ರು ಕೂಡ ಅದು ಸಾಮಾನ್ಯವಾಗಿ ಒಳ್ಳೆಯದಕ್ಕೆ ಮಾಡಿರ್ತಾರೆ, ಅದು ಭದ್ರಾಗಿರಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾಪ ಪ್ರೈವೇಟ್ನವರು ಮಾರ್ಕ್ ಕಂಪ್ನಿಯವರು ಒಂದು 27 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಕ್ಯಾನಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ಆದ್ದರಿಂದ ಪಾಪ ಅಲ್ಲಿ ಸ್ವಲ್ಪ ಕೊರತೆ ಇತ್ತು, ಅದೆಲ್ಲ ಸ್ಕ್ಯಾನಿಂಗ್ ಮಾಡೋದು ಅದೆಲ್ಲನೂ ಕೂಡ. ಅದರಿಂದ ಆಲ್ಟ್ರಾ ಹೊಟ್ಟೆ ಸ್ಕ್ಯಾನಿಂಗು ಮತ್ತು ಇದು ಕ್ಯಾನ್ಸರು ಪತ್ತೆ ಹಚ್ಚೋದು ಮತ್ತು ಇದು ಗರ್ಭಿಣಿ ಹೆಣ್ಮಕ್ಳಿಗೆ ಪತ್ತೆ ಹಚ್ಚುವಂಥದ್ದು ಇದೆಲ್ಲನೂ ಕೂಡ ಕಾರ್ಯಕ್ರಮ ಇವತ್ತು ಅವರು ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಏನಿವತ್ತು ಆನೇಕಲ್ ಪಟ್ಟಣದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ, ಏನು ಸುಮಾರು ಒಂದು 92 ಕೋಟಿ ರೂಪಾಯಿ ವೆಚ್ಚದಲ್ಲಿ ಓವರ್ ಹೆಡ್ ಟ್ಯಾಂಕ್ಸು ಮತ್ತು ಪೈಪ್ಲೈನು ಈಗ ತಾನೇ ಗುದ್ಲಿ ಪೂಜೆಯನ್ನು ನೆರವೇರಿಸಿ ತಮ್ಮನ್ನು ಉದ್ದೇಶಿಸಿ ಕೂಡ ಮಾತಾಡ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ಹಾಗೂ ಈ ಹಿಂದೆ ನಮ್ಮ ಸಂಸದರಾದಂಥ ಮಾಜಿ ಸಂಸದರಾದಂಥ DK ಸುರೇಶ್ ಅವ್ರನ್ನ ನೆನೆಸ್ಕೊಬೇಕಾದಂಥ ಅವಶ್ಯಕತೆ ಇದೆ. ಕುಡಿಯೋ ನೀರಿನ ಭಾಳ ಅವಶ್ಯಕತೆ ಇರ್ತಕ್ಕಂಥ ಆನೇಕಲ್ ಟೌನ್ನಲ್ಲಿ ಆವತ್ತು 2022ರಲ್ಲೇ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದುಕೊಟ್ಟಂಥ DK ಸುರೇಶ್ ಅವರು ಮತ್ತು ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ಸಹಕರಿಸಿದಂಥ ಮಾನ್ಯ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾವೇರಿ ನೀರನ್ನು ತಂದಿದ್ದರು ಆನೇಕಲ್ಗೆ, ಅದು 7 ದಿನಕ್ಕೆ ಒಂದು ಸಲ ನೀರು ಕೊಡ್ತಾಯಿದ್ರು. 2 ದಿನಕ್ಕೆ ಒಂದು ಸಲ ನೀರು ಕೊಡಬೇಕು ಅನ್ನೋ ಒಂದು ಮಹತ್ವದ ಯೋಜನೆಯನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು
ಮಾಡಿರ್ತಕ್ಕಂಥ ಮತ್ತೊಮ್ಮೆ ನಮ್ಮ ಡಿ ಕೆ ಸುರೇಶ್ ಅವರಿಗೆ ಮತ್ತು ನಮ್ಮ ಶಾಸಕರಾದಂಥ ಶಿವಣ್ಣ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ಕೊಂಡು ಜೈ ಹಿಂದ್ ಜೈ ಕನ್ನಡ. ಅಲ್ಲಿ ಶಾಶ್ವತವಾಗಿ ನೀರಿನ ಒಂದು ಸಮಸ್ಯೆ ಇರಬಾರ್ದು ಅಂತ ನಮ್ಮ ಅಂದಿನ ಸಂಸದರಾದ ಡಿ ಕೆ ಸುರೇಶ್ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರು ಬಿ ಶಿವಣ್ಣನವರು ಇವತ್ತು ಶಾಶ್ವತ ಪರಿಹಾರಕ್ಕೆ ನೀರಿನ ಯೋಜನೆ ಮಾಡಬೇಕು ಅಂತ ಪಣ ತೊಟ್ಟು ಮಾಡಿದವರು ಇವತ್ತು ಅದು ಗುದ್ಲಿ ಪೂಜೆ ನಡೆಸಿದ್ದಾರೆ. ಆದ್ದರಿಂದ ಇನ್ನು ಮುಂದಕ್ಕೆ ನಮ್ಮ ಆನೇಕಲ್ ಟೌನಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇರಲ್ಲ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ 2 ದಿವಸಕ್ಕೆ 3 ದಿವಸಕ್ಕೆ ನೀರು ಕೊಟ್ಟಾಗ ಯಾರಿಗೂ ಸಮಸ್ಯೆ ಇರಲ್ಲ. ಅದು ಆವಾಗಿಂದನೂ ಕೊಡ್ಬೋಗಿತ್ತು, ಆದರೆ ಇಲ್ಲಿ ಓವರ್ ಟ್ಯಾಂಕ್ ಯಾವುದು ಇರಲಿಲ್ಲ. ನಾವು ಸಂಗ್ರಹಣೆ ಮಾಡೋಕ್ಕೆ ಜಾಗ ಇರಲಿಲ್ಲ ನಮಗೆ, ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಆನೇಕಲ್ಲಲ್ಲಿ ಜನತೆಗೆ ನೀರಿನ ಸಮಸ್ಯೆ ಇರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಸಂಬಂಧಪಟ್ಟಂಥ ನಮ್ಮ ಡಿ ಕೆ ಸುರೇಶ್ರವರು ಹಾಗೂ ನಮ್ಮ MLA ಅವರು, ನಮ್ಮ ಪದ್ಯಣ್ಣವರು, ಇವರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೇನೆ. ಆನೇಕಲ್ ಪಟ್ಟಣದಲ್ಲಿ ಇವತ್ತು ಕುಡಿಯೋ ನೀರಿನ ಒಂದು ದೊಡ್ಡ ಯೋಜನೆ. ಏಕೆಂದರೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಕಾವೇರಿ ನೀರು ಈಗಾಗಲೇ ಒಂದು 7.5 MLD ಅಂದರೆ 75 ಲಕ್ಷ ಲೀಟ್ರು ಆನೇಕಲ್ ಪಟ್ಟಣಕ್ಕೆ ಬಂದಾಗ ಕಾವೇರಿ ನೀರು ಕೊಡ್ತಾಯಿದ್ವಿ. ಆಗೇನಾಗಿತ್ತಂದರೆ ಒಂದು 7 ರಿಂದ 8 ದಿವಸಕ್ಕೆ ನಾವು ಆನೇಕಲ್ ಪಟ್ಟಣದಲ್ಲಿ ಕಾವೇರಿ ನೀರನ್ನ ನಾವು ಪೂರೈಕೆ ಮಾಡ್ತಾಯಿದ್ವಿ. ಈಗಲೂ ಸಹ ನಮ್ಮ ಪಟ್ಟಣದಲ್ಲಿ ಒಂದೊಂದು ಕಡೆ 8 ದಿನಕ್ಕೆ ಬರುತ್ತೆ, ಒಂದೊಂದು ಕಡೆ 9 ದಿನಕ್ಕೆ ಬರುತ್ತೆ, ಒಂದೊಂದು ಕಡೆ 13 ದಿವಸ ಆದರೂ ಬರ್ತಾಯಿದೆ. ಯಾಕೆಂದರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮಲ್ಲಿ 75 ಲಕ್ಷ ಲೀಟ್ರು ಕಾವೇರಿ ನೀರು ಬಂದರೆ ಅದನ್ನು ಸ್ಟೋರ್ ಮಾಡೋ ಕೆಪಾಸಿಟಿ ಇರೋದು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಬರೀ 15 ಲಕ್ಷ ಲೀಟರ್ ಮಾತ್ರ. ಆಗ ನಾನು ಆನೇಕಲ್ ಪಟ್ಟಣದಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದಾಗ ಫಸ್ಟು ನಾನು ಇದನ್ನು ತಿಳ್ಕೊಬೇಕು ಅಂತ ಚೆಕ್ ಮಾಡಿದಾಗ, ನಾನೆಲ್ಲ ಒಂದು ಸಭೆ ಕರೆದು ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಆನೇಕಲ್ ಪಟ್ಟಣಕ್ಕೆ 100% ನಾವು 3 ರಿಂದ 4 ದಿವಸಕ್ಕೆ ನೀರು ಕೊಡ್ಬೋದು. ಇಲ್ಲಿ ಸ್ಟೋರೇಜ್ ಕೆಪಾಸಿಟಿ ತುಂಬ ಕಡಿಮೆ ಇದೆ ಅಂತ ಗೊತ್ತಾಯಿತು. ಆಗ ನಾವೇನು ಮಾಡಿದ್ರಿ, ನಮ್ಮ ಶಾಸಕರಿಗೆ ಮತ್ತು ಸಂಸದರಿಗೆ ಇದ್ರ ಬಗ್ಗೆ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ. ನಮ್ಮ ಸಂಸದರೇ ಬಂದು ನಿಜ ಹೇಳ್ಬೇಕಂದ್ರೆ ಅವರು ಒಂಥರ ಡೇರಾಗಿ ಮಾತಾಡ್ತಾರೆ, ಈ ಬೇರೆಯವ್ರ ಥರ ಹಿಂದೆ ಮುಂದೆ ಮಾತಾಡಲ್ಲ. ಅವ್ರು ಕೇಳಿದ್ರು, ಏನಪ್ಪ ಇಲ್ಲೆಲ್ಲ ಕಾವೇರಿ ನೀರು ಕೊಟ್ಟಿದ್ದೀನಿ, ನೀನು ನೋಡಿದ್ರೆ 7 ದಿವಸ 8 ದಿವಸ 10 ದಿವ್ಸಕ್ಕೆ ನೀರು ಕೊಡ್ತಾಯಿರ, ಏನ್ರಿ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಇರೋದು ಹೇಳ್ಬೇಕು ನಾವು. ಆಮೇಲೆ ನಮ್ಮ ಸಮಸ್ಯೆನ ಹೇಳ್ಕೊಂಡ್ರಿ ನಾವು, ನೋಡಿ ಅಣ್ಣ ಈ ಥರ ಆಗಿದೆ, ನೀವು ಕಾವೇರಿ ನೀರು ಬರ್ತಾಯಿದೆ ಇಲ್ಲ ಅಂತ ಹೇಳಲ್ಲ, ಆದರೆ ಇಲ್ಲಿ ನಮಗೆ ಸ್ಟೋರೇಜ್ ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ಕೊಂಡ್ರು. ಏನು ಬೇಕು ಅಂತ ಕೇಳಿದಾಗ ಈ ಥರ ಆನೇಕಲ್ ಪಟ್ಟಣದಲ್ಲಿ ಈ ಥರ ಹಿಂಗೆ ಸ್ಟೋರೇಜ್ ಕೆಪಾಸಿಟಿ ಮಾಡೋಕ್ಕೆ ನಮಗೆ ಓವರ್ ಹೆಡ್ ಟ್ಯಾಂಕ್ ಬೇಕು. ಏಕೆಂದರೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಒಂದು 40 ವರ್ಷ ಆಗಿರಬೇಕು ಆನೇಕಲ್ ಪಟ್ಟಣದಲ್ಲಿ ಓವರ್ ಹೆಡ್ ಟ್ಯಾಂಕ್ಗಳು ನಿರ್ಮಾಣ ಆಗಿ. ಅವೆಲ್ಲ ಇನ್ನೇನು ಬೀಳೋ ಅಂಥ ಶಿಥಿಲ ಆಗಿ ಬೀಳೋ ಅಂಥ ಪರಿಸ್ಥಿತಿ ಇದೆ. ಅದನ್ನು ನಾವು ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಾಗ ನಮ್ಮ MLA ಅವರು ಮತ್ತು ನಮ್ಮ MP ಅವರು ಕೂತ್ಕೊಂಡು ಇದನ್ನು ಮುಂದಿನ ದಿನಗಳಲ್ಲಿ ಒಂದು ಈ ಥರ ಓವರ್ ಹೆಡ್ ಟ್ಯಾಂಕ್ ಆನೇಕಲ್ ಪಟ್ಟಣದಲ್ಲಿ, ನಾನೇ ನಿಜ ಹೇಳಬೇಕಂದ್ರೆ ಅಂದು ನಾನು ಸಹ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದೆ. ಈ ಓವರ್ ಹೆಡ್ ಟ್ಯಾಂಕ್ಗಳು ಮತ್ತು ಸಂಪ್ ಆಗ್ಬೋದು, ಪೈಪ್ಲೈನ್ ಆಗ್ಬೋದು, ಎಲ್ಲೆಲ್ಲಿ ಬರಬೇಕು ಅಂತ ಆನೇಕಲ್ ಪಟ್ಟಣದ ನೀಲಿ ನಕ್ಷೆ ರೆಡಿ ಮಾಡಿದ್ದು ನಾನೇ. ಅದೊಂದು ನನಗೆ ಹೆಮ್ಮೆ ಇದೆ. ಏಕೆಂದರೆ ನಾನು ಇಲ್ಲಿ ಆಶ್ರಯ ಮನೆಯಲ್ಲಿ ಒಂದು ಎಲೆಕ್ಷನ್ಗೆ ಬಂದಾಗ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಇಲ್ಲಿರುವಂಥ ಜನ ಎಲ್ಲ ಕೇಳಿದ್ರು, ಏನ್ರಿ ಬಂದಾಗೆಲ್ಲ ಹೇಳ್ತಾ ಇರ್ತೀರಾ ನೀರು ಕೊಡ್ತೀನಿ ಅಂತ, ಬಟ್ ಇಲ್ಲಿ ಇದುವರೆಗೂ ನೀರು ಬಂದಿಲ್ಲ ಅಂತ. ಆವತ್ತು ನಾನು ಇಲ್ಲಿ ಹೇಳಿ ಹೋಗಿದ್ದೆ, ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಕುಡಿಯೋ ನೀರಿನ ಯೋಜನೆ ಬಂದು ನಾನು ಇಲ್ಲಿ ಮಾಡಲಿಲ್ಲ ಅಂದರೆ ಇಲ್ಲಿ ತಮಗೆ ಮುಖ ತೋರ್ಸೋಕ್ಕೂ ಬರಲ್ಲ ಅಂತ ನಾನು ಹೇಳಿದ್ದೆ. ಈಗ ನಾನು ಖುಷಿ ಆಗ್ತಾಯಿದೆ, ಯಾಕೆಂದರೆ ನಾನು ಕೊಟ್ಟ ಮಾತನ್ನ ನಡೆಸ್ಕೊಂಡಿದ್ದೀನಿ ಮತ್ತು ಉಳಿಸ್ಕೊಂಡಿದ್ದೀನಿ. ಅದೊಂದು ಸಂತೋಷ ಇದೆ. ಏಕೆ ಹಲವಾರು ಜನ ಹೇಳ್ಬೋದು ಏನಂದರೆ 24 ಈಗ 25 ಅಂತೆ. ಇದು ಅಪ್ರೂವಲ್ ಆಗಿರೋದು 22ನೇ ಇಸ್ವಿಲಿ. ಏಕೆಂದರೆ ದಾಖಲೆ ಇರುತ್ತೆ, ದಾಖಲೆ ಅಲ್ವಾ ಮಾತಾಡೋದು. ಏಕೆಂದರೆ ಅಂದಿನ ದಿನಗಳಲ್ಲಿ ಏನೇನೋ ನಮ್ಮ ಪಟ್ಟಣಕ್ಕೆ ಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ರೂಪುರೇಷೆ ತಯಾರು ಮಾಡಿ ಯೋಜನೆ ರೆಡಿ ಮಾಡಿದ್ದು ನಾನು ಮತ್ತು ನಮ್ಮ ಪುರಸಭಾ ಸದಸ್ಯರು, ನಮ್ಮ ಅಂದಿನ ಏನೋ ಅಧಿಕಾರಿಗಳಿದ್ರು, ಮುಖ್ಯಾಧಿಕಾರಿ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು BWSSBಲಿ ಹಲವಾರು ಅಧಿಕಾರಿಗಳು. ಏಕೆಂದರೆ ಅಂದಿನ ಅಧಿಕಾರಿಗಳು ನಮಗೆಲ್ಲ ಒಂದು ಐಡಿಯಾ ಕೊಡ್ತಾಯಿದ್ರು, ಈ ಥರ ಮಾಡಿದ್ರೆ ನೀವು ಕುಡಿಯೋ ನೀರನ್ನ ಆನೇಕಲ್ ಪಟ್ಟಣಕ್ಕೆ ಕೊಡ್ಬೋದು ಅಂತ. ಆಮೇಲೆ ಮುಖ್ಯವಾಗಿ ನಿಜ ಹೇಳಬೇಕಂದ್ರೆ ನಮ್ಮ ವಾಲ್ಮೆನ್ನು ಈ ಬೆಳಗ್ಗೆ ಹೊತ್ತು ಯಾರು ನೀರು ಬಿಡ್ತಾರೆ ಅವ್ರನ್ನೂ ಸಹ ನಾನು ವಾರಕ್ಕೊಂದು ಸತಿ ಕರೆದು ಒಂದು ಮೀಟಿಂಗ್ ಮಾಡಿದಾಗ ಅವರು ಸಹ ನನಗೆ ಹೇಳಿದ್ರು, ಈ ಥರ ಮುಂದಿನ ದಿನಗಳಲ್ಲಿ ನೀವು ಓವರ್ ಹೆಡ್ ಟ್ಯಾಂಕ್ ಮಾಡಿದ್ರೆ ಇದೆಲ್ಲ ಅನುಕೂಲ ಆಗುತ್ತೆ ಅಂತ. ಇದನ್ನೆಲ್ಲ ನಾವು ಶಾಸಕರಿಗೆ ಮತ್ತು ಸಂಸದರಿಗೆ ಮನವರಿಕೆ ಮಾಡಿಕೊಟ್ಟಾಗ
ಈ ಒಂದು ಬೃಹತ್ ದೊಡ್ಡ ಯೋಜನೆನ ಆನೇಕಲ್ಗೆ ಕೊಡುಗೆಯಾಗಿ ನೀಡಿದ್ದಾರೆ. ಮೊದಲಿಗೆ ನಾನು DK ಸುರೇಶ್ ಅವರಿಗೆ ಹಾಗೂ ನಮ್ಮ ಶಾಸಕರಾದ ಶಿವಣ್ಣ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ CMC ಅಥವಾ ಗ್ರೇಟರ್ ಬೆಂಗಳೂರು ಸೇರಿಸುವಂಥ ವ್ಯಾಪ್ತಿಯಲ್ಲಿ ಆನೆಕಲ್ಲಿದೆ, ಅದ್ರ ಬಗ್ಗೆ ನಿಮ್ಮ ಒಂದು ಪ್ರತಿಕ್ರಿಯೆ? ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿರೋಂಥ ಬಲ್ಲ ಮೂಲಗಳಿಂದ ಬಂದಂಥ ಮಾಹಿತಿ ಪ್ರಕಾರ ಇದು ಒಂದು ಕಾರ್ಪೊರೇಷನ್ ಆಗ್ಬೋದು. ಏನಂದರೆ ಈಗಾಗಲೇ ತುಮಕೂರು ಮತ್ತು ಶಿವಮೊಗ್ಗ ಏನು ನೋಡಿದ್ದೀರ, ಅದೇ ರೀತಿ ನಮ್ಮ ಆನೇಕಲ್ ಕಸ್ಬಾ ಹಾಗೂ ನಮ್ಮ ಈ ಪುರಸಭೆ ಎಲ್ಲ ಸೇರಿ ಒಂದು ಕಾರ್ಪೊರೇಷನ್ ಮಾಡುವಂಥ ಇದೆ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅದು ಏನಾಗುತ್ತೆ ನನಗೂ ಗೊತ್ತಿಲ್ಲ, ಅದನ್ನು ಶಾಸಕರನ್ನು ಕೇಳಬೇಕು. ತಾವು ಸ್ಪರ್ಧೆ ಮಾಡ್ತೀರಿ ಏನಾದರೂ ಅಂದ್ರೆ? ಅಲ್ಲ, ಆಮೇಲೆ ನಾನು ರಾಜಕಾರಣ ಮಾಡಬೇಕು ಅಂತಲೇ ಬಂದಿರೋದು ನಾನು. ಆಮೇಲೆ SLC ಓದ್ಬಿಟ್ಟು ಯಾರಾದರೂ PUC ಬೇಡ, ಡಿಗ್ರಿ ಬೇಡ ಅಂದರೆ ಅವನಂತ ಮುಟ್ಟಾಳ ಯಾರೂ ಇಲ್ಲ. ನಾನು ಬದುಕಿರೋವರೆಗೂ ರಾಜಕಾರಣ ಮಾಡ್ತಾನೆ ಇರ್ತೇನೆ.